ಸೊ ಯಾವ ರೀತಿ ನೀವು ಮಾಸ್ಟರ್ ರಿಫ್ರೆಶ್ ಎರರ್ಗಳು ಬರ್ತಾ ಇದ್ದರೆ ಮಾಸ್ಟರ್ ರಿಫ್ರೆಶ್ ಮಾಡಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಲಿ 3 ಚಿಕ್ಕ ಇದರಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಮಾಸ್ಟರ್ ರಿಫ್ರೆಶ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇದು ಮಾಡೋದ್ರಿಂದ ನಿಮಗೆ ಎರರ್ಸ್ ಏನಿರುತ್ತೋ ಅದೆಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ರಿಫ್ರೆಶ್ ಆಗಿ ನೀವು ಆ್ಯಪ್ನ ವರ್ಕ್ ಮಾಡ್ಬೋದು. ಸೊ ಇದು ಮಾಸ್ಟರ್ ರಿಫ್ರೆಶ್ ಆಯಿತು. ಇದನ್ನು ಮತ್ತೆ ನೀವು ಕ್ಲೋಸ್ ಮಾಡಿ, ಆ್ಯಪ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಮೇಡಮ್ ಹೇಳಿ. ಲಾಗೌಟ್. ಓಕೆ, ಲಾಗೌಟ್ ಮಾಡಿ. ಸೊ ಮತ್ತೆ ಆ್ಯಪ್ ಏನಿದೆಯೋ ಅದನ್ನು ರೈಟ್ ಕ್ಲಿಕ್ ಮಾಡಿ, ಆ್ಯಪ್ ಇನ್ಫಾರ್ಮ್ INF ಅಂತ ಇರುತ್ತಲ್ಲ ಆ ಬಟನ್ನ ಕ್ಲಿಕ್ ಮಾಡಿ, ಅದರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನೋಡಿ ಆ್ಯಪ್ ಇನ್ಫಾರ್ಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲ ಈಗ ಸೊ ಇಲ್ಲಿ ನೋಟಿಫಿಕೇಶನ್, ಪರ್ಮಿಷನ್, ಸ್ಟೋರೇಜ್ ಚೆಕ್, ಆಮೇಲೆ ಮೊಬೈಲ್ ಡಾಟಾ ವೈಫೈ ಅದಿದೆಯಲ್ಲ ನೋಡಿ. ಸೊ ಕ್ಲಿಯರ್ ಸ್ಟೋರೇಜ್. ಸೊ ಇದೆಲ್ಲ ಸ್ಟೋರೇಜ್ ಕ್ಲಿಯರ್ ಆದಮೇಲೆ ನಿಮಗೆ ಈಸಿ ಆಗುತ್ತೆ. ಮತ್ತು ಬ್ಯಾಕ್ ಬನ್ನಿ. ಇಲ್ಲಿ ಅಡ್ವಾನ್ಸ್ ಎಲ್ಲ ಇದೆ, ಇದು ಏನು ಇದು ಮಾಡೋಕ್ಕೆ ಹೋಗಬೇಡಿ. ಮತ್ತು ಒಬ್ಬೊಬ್ಬರು ಸ್ಟಾಪ್ ಅಂತಿದೆ, ಅದನ್ನು ನೀವು ಪ್ರೆಸ್ ಮಾಡಬೇಡಿ. ಓಕೆ, ಮೊಬೈಲ್ ಡಾಟಾ ಅದನ್ನು ಸಹ ನೀವೇನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ ಸ್ಟೋರೇಜ್ ಆ್ಯಂಡ್ ಚೆಕ್ ಅಂತ ಇದೆಯಲ್ಲ ಆ ಆಪ್ಷನ್ ಅಷ್ಟೇ ಕ್ಲಿಕ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಆವಾಗ ಕ್ಲಿಯರ್ ಆಗುತ್ತೆ. ನೀವು ಮತ್ತೆ ಲಾಗಿನ್ ಪೇಜಿಗೆ ಬಂದು ನೀವು ಲಾಗಿನ್ ಆದರೆ ನಿಮಗೆ ಟಿ ಪಿನ್ ಅಂತ ಕೇಳುತ್ತೆ. ಸೊ ಟಿ ಪಿನ್ ಬಗ್ಗೆ ನಿಮಗೆ ಇನ್ನೊಂದು ವೀಡಿಯೋನ ಹಾಕ್ತೀನಿ.